ಹುಡುಗಿಯರಲ್ಲಿ ಅಥವಾ ಹೆಂಗಸರಲ್ಲಿ ಫೇಶಿಯಲ್ ಹೇರ್ ಇಸ್ ನಾರ್ಮಲ್. ಎಕ್ಸಾಕ್ಟ್ಲಿ ಯಾಕೆ ನಾನು ಫುಲ್ ಫೇಸ್ ಶೇವ್ ಮಾಡೋದಿಲ್ಲ, ಹಾಗೇನೆ ಅದ್ರ ಅಗತ್ಯ ನಿಮಗೂ ಯಾಕಿಲ್ಲ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹಾಯ್ ಎವ್ರಿವನ್, ನಾನು ಅನನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನನ್ಯ ಸ್ಪೇಸ್. ಇವತ್ತಿನ ವಿಡಿಯೋ ಟಾಪಿಕ್ ಫೇಶಿಯಲ್ ಹೇರ್. ಐ ನೋ ತುಂಬಾ ಹೆಣ್ಮಕ್ಳಿಗೆ ಫೇಶಿಯಲ್ ಹೇರ್ ಬಗ್ಗೆ ಡಿಸ್ಕಸ್ ಮಾಡೋದು ತುಂಬಾ ಆಕ್ವರ್ಡ್ ಅಂತ ಅನಿಸುತ್ತೆ, ಅಥವಾ ಫೇಶಿಯಲ್ ಹೇರ್ ಇದ್ರೆ ತುಂಬಾ ಒಂಥರ ಅವ್ರಿಗೆ ಅಂಡರ್ ಕಾನ್ಫಿಡೆಂಟ್ ಆಗಿ ಇರ್ತಾರೆ. ಇವತ್ತು ನೋಡುವ ನಾವು ಏನೇನು ಅದರ ಮಿತ್ಸ್ ಉಂಟು, ಏನು ಆಕ್ಚುಲಿ ಫ್ಯಾಕ್ಟ್ಸ್ ಉಂಟು, ಹಾಗೆ ನಿಮಗೆ ಬೇಕಾ ಬೇಡವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೇನೆ. ತುಂಬಾ ಹೆಣ್ಮಕ್ಳಿಗೆ ಅಪ್ಪರ್ ಲಿಪ್ಸ್ ಹೇರ್ ಇರ್ಬೋದು, ಅಥವಾ ಚೀಕ್ಸ್ ಅಲ್ಲಿ, ಅಥವಾ ಚಿನ್ ಅಲ್ಲಿ, ಅಥವಾ ಈ ಸೈಡ್ ಬರ್ನ್ಸ್, ಈ ಫೇಶಿಯಲ್ ಹೇರ್ ಎಲ್ಲ ತುಂಬಾ ಇರಿಟೇಟ್ ಅಂತ ಅನ್ನಿಸ್ತದೆ, ತುಂಬಾ ಆಕ್ವರ್ಡ್ ಅಂತ ಅನ್ನಿಸ್ತದೆ. ತುಂಬಾ ಅದ್ರ ಬಗ್ಗೆ ಅವರು ಒಂಥರ ಫೀಲ್ ಮಾಡ್ತಾ ಇರ್ತಾರೆ, ಅದನ್ನ ಹೇಳ್ಕೊಳ್ಳಿಕ್ ಆಗೋದಿಲ್ಲ. ನಾನು ಅಪ್ಪರ್ ಲಿಪ್ ಒಂದು ಬಿಟ್ರೆ ಇನ್ನೇನು ಫೇಶಿಯಲ್ ಹೇರ್ ಯಾವತ್ತೂ ರಿಮೂವ್ ಮಾಡಲಿಲ್ಲ. ಅಪ್ಪರ್ ಲಿಪ್ ಒಂದು ಯಾಕೆ ನಾನು ಮಾಡಿಸಿದೆ ಅನ್ನೋದನ್ನ ನಾನು ಹೇಳ್ತೇನೆ ಮುಂದೆ ವಿಡಿಯೋದಲ್ಲಿ. ನಂಗೆ ಗೊತ್ತು ಅದು ನನ್ನ ಲೇಸಿನೆಸ್ ಅಲ್ಲ, ಅಥವಾ ನನಗೆ ಹೆದರಿಕೆ ಅಲ್ಲ, ನಂಗೆ ಅದು ಬೇಡ, ನಂಗೆ ಇಷ್ಟ ಇಲ್ಲ. ಅಪ್ಪರ್ ಲಿಪ್ ಹೇರು ಅಷ್ಟೇ ನಾನು ತುಂಬಾ ಒಂದು ಆಕ್ಸಿಡೆಂಟಲ್ಲಿ ಅದನ್ನ ರಿಮೂವ್ ಮಾಡಿಸಿದ್ದು. ಸೊ ಅದ್ರ ಮೇಲೆ ಯಾಕೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಯಾವತ್ತೂ ಕೆಳಗಡೆ ಮಾಡೋದಿಲ್ಲ, ಆಯ್ತಾ. ಇವತ್ತಿನ ವಿಡಿಯೋದಲ್ಲಿ ಉಂಟಲ್ಲ, ನಾನು ಕೆಲವು ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೇನೆ, ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೀವು ಹೇಳ್ಬೋದು. ಫಸ್ಟ್ ಪಾಯಿಂಟ್ ಏನಂದ್ರೆ, ಫೇಸ್ ಶೇವ್ ಮಾಡದೇ ಇರೋದು ಯಾಕೆ ಕಂಪ್ಲೀಟ್ಲಿ ಓಕೆ ಅನ್ನೋದು. ಸೆಕೆಂಡ್ ಪಾಯಿಂಟ್, ನಿಮ್ಮ ನ್ಯಾಚುರಲ್ ಫೇಶಿಯಲ್ ಹೇರ್ ನ ಇಡೋದ್ರಿಂದ ಏನ್ ಅಡ್ವಾಂಟೇಜಸ್ ಅಂತ. ಥರ್ಡ್ ಪಾಯಿಂಟ್, ಮಿತ್ಸ್ ವರ್ಸಸ್ ಫ್ಯಾಕ್ಟ್ಸ್, ಆಯ್ತಾ. ಸುಳ್ಳು ಮತ್ತೆ ನಿಜ ಅದ್ ನಮ್ಗೆ ಗೊತ್ತಾಗ್ಲಿ ಅನ್ನೋದು. ಫೋರ್ತ್ ಪಾಯಿಂಟ್ ಅಂದ್ರೆ, ನೀವು ಯಾವಾಗ ಆಕ್ಚುಲ್ ಆಗಿ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ವಿಡಿಯೋನ ಕೊನೆ ತನಕನೂ ನೋಡಿ. ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಬೇಕಂತ ಹೇಳಿದ್ರೆ, ಫೇಶಿಯಲ್ ಹೇರ್ ಅನ್ನೋದು ನಮ್ಮ ಹಾರ್ಮೋನ್ಸ್ ಇಂದ ಕಂಟ್ರೋಲ್ ಆಗ್ತದೆ, ಆಯ್ತಾ. ಒಂದು ಕಂಪ್ಲೀಟ್ ಆಗಿ ಅದು ನ್ಯಾಚುರಲ್, ಮತ್ತೆ ಒಂದ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ಗೆ ತುಂಬಾ ಡಿಫ್ರೆನ್ಸ್ ಆಗಿ ಇರ್ತದೆ. ಒಬ್ಬೊಬ್ಬರಿಗೆ ನೋಡ್ಬೋದು ನೀವು, ತುಂಬಾ ಫೇಸ್ ನೀಟ್ ಇರ್ತದೆ, ಅವ್ರಿಗೆ ಏನು ಬೇಡ, ನ್ಯಾಚುರಲ್ ಆಗಿ ಅಂದ್ರೆ ಇವರು ಗ್ರೂಮ್ಡ್ ಅಪ್ ಆಗಿದ್ದಾರೆ ಅಂತ ಅನ್ನಿಸ್ತದೆ ನಿಮ್ಗೆ. ಈವನ್ ಅವ್ರು ಏನು ಮಾಡಿಸ್ಕೊಂಡಿರೋದಿಲ್ಲ, ಈವನ್ ಐಬ್ರೋಸ್ ಕೂಡ ಮಾಡಿಸ್ಕೊಂಡಿರೋದಿಲ್ಲ ಅವರು. ಅಂತ ಶೇಪ್ಸ್ ಇರ್ತದ ನೋಡಿ, ಅದು ಹಾರ್ಮೋನಲ್ಲಿ ಅವರಿಗೆ ಆ ತರಾನೇ ಇರೋದು. ಅವರ ಲೈಫ್ ಉದ್ದಕ್ಕೂ ಅವ್ರು ಏನು ಮಾಡಿಸ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಅಮ್ಮ, ಅವರು ಐಬ್ರೋಸ್ ಸಹ ಮಾಡಿಸ್ಕೊಳ್ಳೋದಿಲ್ಲ, ಬಟ್ ಅವ್ರ ಐಬ್ರೋಸ್ ಶೇಪ್ ಆಗ್ಬೋದು, ಅಥವಾ ಫೇಶಿಯಲ್ ಹೇರ್ ಏನೂ ಇಲ್ಲ, ನಾರ್ಮಲ್ ಆಗಿ ಈಗ ಹೇಗೆ ನಾವು ಎಲ್ಲ ಗ್ರೂಮ್ಡ್ ಅಪ್ ಆದ್ರೆ ಅನ್ನಿಸ್ತದೆ ಆ ತರಾನೇ ಇರ್ತಾರೆ. ಇನ್ನು ಕೆಲವರು ಅಂದ್ರೆ ನನ್ನಂತವರು ಕಂಪ್ಲೀಟ್ಲಿ ಆಪೋಸಿಟ್. ನನಗೆ ಯೂನಿಬ್ರೋ ಇತ್ತು, ಅದು ಐಬ್ರೋ ಮಾಡುವಾಗ ಅಂದ್ರೆ ಅದನ್ನ ಔಟ್ ಆಫ್ ಶೇಪ್ ಮಾಡಿದ್ರು, ಸೊ ನಾನು ಮತ್ತೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಯೂನಿಬ್ರೋ ಇತ್ತು, ಮತ್ತೆ ಅಪ್ಪರ್ ಲಿಪ್ಸ್ ಅಲ್ಲಿ ಮೀಸೆ ಹಾಗೆ ಇತ್ತು. ನಂಗೆಲ್ಲ ಹೇಳ್ತಿದ್ರು ಮೀಸೆ ಬಂದಿದೆ ಅಂತ ತಮಾಷೆ ಮಾಡ್ತಾ ಇದ್ರು. ಸೊ ಹಾಗೆ ತುಂಬಾ ಡಿಫ್ರೆನ್ಸ್ ಅಲ್ಲಿ. ಇನ್ನು ಈ ಸೈಡ್ ಲಾಕ್ಸ್ ಎಲ್ಲ ನೀವು ನೋಡ್ಬೋದು. ನಂಗೂ ಸೈಡ್ ಲಾಕ್ಸ್ ಉಂಟು. ಇದು ಯೂಶುವಲಿ ಇರುವುದಿಲ್ಲ, ಹೆಣ್ಮಕ್ಳಿಗೆ ಇಷ್ಟು ಮಾತ್ರ ಇರ್ತದೆ, ಇದು ಇರುವುದಿಲ್ಲ, ಹೆಚ್ಚಾಗಿ ಗಂಡಸರಲ್ಲಿ ಅಥವಾ ಹುಡುಗರಲ್ಲಿ ಇರ್ತದೆ. ಹಾಗಾಗಿ ನನ್ನ ಫೇಶಿಯಲ್ ಹೇರ್ ಗ್ರೋತ್ ತುಂಬಾ ವಿಸಿಬಲ್ ಆಗಿ ಉಂಟು. ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇರ್ತದೆ, ಈ ಹಾರ್ಮೋನ್ಸ್ ಆಚೆ ಈಚೆ ಆದಾಗ, ಅಥವಾ PCOS ಇದ್ದಾಗ, PCOD ಇದ್ದಾಗ, ಅಂದ್ರೆ ಅದೇ ನಿಮ್ಮ ಹಾರ್ಮೋನ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಇದ್ದಾಗ ಈ ಹೇರ್ ಗ್ರೋತ್ ಒಂದೇ ಸರಿ ಜಾಸ್ತಿ ಆಗೋದು, ಒಂದೇ ಸರಿ ಹೇರ್ ಗ್ರೋತ್ ಇಲ್ಲ, ನಾರ್ಮಲ್ ಆಗಿರೋದು. ಕೆಲವರು 2-3 ತಿಂಗಳಿಗೊಮ್ಮೆ ಐಬ್ರೋಸ್ ಮಾಡಿಸಿದ್ರು ಅವ್ರಿಗೆ ಏನು ಅನ್ಸಲ್ಲ. ನನ್ಗೆಲ್ಲ ಒಂದ್ 3-4 ದಿನಕ್ಕೆ ಮತ್ತೆ ಇಲ್ಲಿ ಗ್ರೋತ್ ಸ್ಟಾರ್ಟ್ ಆಗ್ತದೆ, ಆಯ್ತಾ. ಸೊ ಹೀಗೆ ತುಂಬಾ ಅಂದ್ರೆ ಈಚ್ ಪರ್ಸನ್ಗೆ ತುಂಬಾ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಹಾರ್ಮೋನ್ಸ್ ಆಚೆ ಈಚೆ ಆಗೋದ್ರಿಂದ ಆತರ ಹೇರ್ ಗ್ರೋತ್ ಡಿಪೆಂಡ್ಸ್ ಆನ್ ಈಚ್ ಅಂಡ್ ಎವ್ರಿ ಒನ್, ಆಯ್ತಾ. ಈಗ ನೋಡುವ ಮಿತ್ಸ್ ಮತ್ತೆ ಫ್ಯಾಕ್ಟ್ಸ್ ಏನು ಅಂತ ರಿಯಲ್ ಆಗಿ, ಯಾಕಂದ್ರೆ ತುಂಬಾ ಮಿತ್ಗಳು ಉಂಟು ಫೇಶಿಯಲ್ ಶೇವಿಂಗ್ ಬಗ್ಗೆ. ಫಸ್ಟ್ ಮಿತ್ ಏನ್ ಹೇಳಿದ್ರೆ, ಹೇರ್ ಗ್ರೋತ್ ಥಿಕ್ಕರ್ ಆಗ್ತದೆ ಅಂತ. ಇದೊಂದು ಯೂಶುವಲ್ ಜನರಲ್ ಮಿತ್ ಅಂತ ಹೇಳಿದ್ರೆ ಸುಳ್ಳು. ನ್ಯಾಚುರಲ್ ಏನಿರ್ತದಲ್ಲ, ಎಂಡ್ಸ್ ಸ್ಮೂತ್ ಇರ್ತದೆ, ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಹುಟ್ಟಿಂದ ಹೇಗೆ ಉಂಟು ಹಾಗೇನೆ ಇದ್ದಿರ್ತದೆ, ಅಲ್ಲಿ ಏನು ನಿಮ್ಗೆ ಡಿಫ್ರೆನ್ಸ್ ಇರುವುದಿಲ್ಲ. ಅದೇ ನೀವು ಐಬ್ರೋಸ್ ಮಾಡಿ 1 ದಿನ 2 ದಿನ ಆದ್ಮೇಲೆ ನೀವು ಹೀಗೆ ಮಾಡಿದ್ರೆ ನಿಮ್ಗೆ ರಫ್ ಅಂತ ಅನಿಸ್ತದೆ. ಆ ರಫ್ ಎಡ್ಜ್ ಏನ್ ಹೇಳಿದ್ರೆ ನಮ್ಮ ಹೇರ್ ಗ್ರೋತ್ ಆಗ್ತಾ ಇರೋದ್ರದ್ದು ಎಂಡ್, ಓಕೆ, ಎಂಡ್ ಪಾಯಿಂಟ್. ಅದು ನಿಮ್ಗೆ ಮುಟ್ಟುವಾಗ ಹೀಗೆ ಫೀಲ್ ಆಗೋದು. ಇನ್ನೊಂದು ಹೇಳಿದ್ರೆ, ಮೀಸೆ ಅಥವಾ ಈ ಸೈಡ್ ಬರ್ನ್ಸ್ ಎಲ್ಲ ಇದ್ದ ಕೂಡಲೇ ಏನ್ ಗಂಡಸರಾಗಿ ಅವಳಿಗೆ ಮೀಸೆ ಉಂಟು, ಗಂಡಸರಾಗಿ ಅವಳಿಗೆ ಸೈಡ್ ಲಾಕ್ಸ್ ಎಲ್ಲ ಉಂಟು ಅಂತ ಮಾತಾಡ್ತಾರೆ. ಸೊ ಡೆಫಿನೆಟ್ಲಿ ಫೇಶಿಯಲ್ ಹೇರ್ ನಿಮ್ಮ ಫೆಮಿನಿಟಿಯನ್ನ ಜಡ್ಜ್ ಮಾಡೋದಿಲ್ಲ. ನೀವು ಹೆಂಗ್ಸ ಗಂಡ್ಸ ಅನ್ನೋದು ನಿಮ್ಮ ಫೇಶಿಯಲ್ ಹೇರ್ ಇಂದ ಯಾವತ್ತು ಡಿಪೆಂಡ್ ಆಗಿ. ನಾನು ಹುಡುಗಿ ತರ ಕಾಣ್ಬೇಕಂದ್ರೆ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು, ಅದರಿಂದಾನೇ ನಾನು ಹುಡುಗಿ ಅಂತ ಅನ್ಸೋದಿಲ್ಲ, ನನ್ನೆಲ್ಲ ರೇಗಿಸ್ತಾರೆ. ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್.
ಅದು ಅವ್ರ ಬಿಸ್ನೆಸ್ ಅಲ್ಲ. ಆಕ್ಚುಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಏನೇನೋ ಮಾತಾಡ್ತಾರೆ, ಅದೆಲ್ಲವನ್ನ ನಾವು ತಲೆಗೆ ಹಾಕೊಂಡು ಕುತ್ಕೊಳ್ಳಿಕ್ ಆಗೋದಿಲ್ಲ. ಸೊ ಯಾರೋ ಏನೋ ಹೇಳ್ತಾರೆ ಅಂತ ನೀವು ಒಂದು ಕೆಲಸ ಮಾಡಿದ್ರೆ ತಪ್ಪಾಗ್ತದೆ. ನಿಮ್ಗೆ ಅದು ಸರಿ ಅಂತ ಅನ್ನಿಸ್ಬೇಕು, ನಾನು ಮಾಡ್ಬೋದು, ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಅನ್ಸಿದ್ರೆ ಮಾತ್ರ ನೀವು ಆ ಕೆಲಸ ಮಾಡಬೇಕು. ಇನ್ನು ಬಂದ್ರೆ ಅಡ್ವಾಂಟೇಜಸ್ ಏನೇನು ಉಂಟು ನಾವು ಫೇಸ್ ಶೇವ್ ಮಾಡದೇ ಇದ್ರೆ ಅನ್ನೋದ್ರ ಬಗ್ಗೆ. ನೀವು ರೇಸರ್ ಯೂಸ್ ಮಾಡೋದ್ರಿಂದ ಇರಿಟೇಷನ್ ಅಥವಾ ರೇಸರ್ ಬರ್ನ್ ನೀವು ಕಂಪ್ಲೀಟ್ ಆಗಿ ನಿಲ್ಲಿಸಬಹುದು ಅಲ್ವಾ. ರೇಸರ್ ಬರ್ನ್ಸ್ ಅಂತ ಹೇಳಿದ್ರೆ ರೇಸರ್ಗೆ ನೀವು ತುಂಬಾ ಒಂದೇ ಕಡೆ ರೇಸರ್ ಯೂಸ್ ಮಾಡ್ತಿರಲ್ಲ, ಅದರಿಂದಾಗಿ ಸ್ವಲ್ಪ ಸ್ಕಿನ್ ಇರಿಟೇಟ್ ಆಗ್ತದೆ. ಅದನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಬಹುದು ನ್ಯಾಚುರಲಿ. ರೇಸರ್ ಯೂಸ್ ಮಾಡದೇ ಇದ್ರೆ ಅಫ್ಕೋರ್ಸ್ ನೋ ಕಟ್ಸ್, ನೋ ಇನ್ಫೆಕ್ಷನ್ಸ್, ನೋ ರೇಸರ್ ಬರ್ನ್, ನೋ ಇನ್ಗ್ರೋನ್ ಹೇರ್. ಇನ್ಗ್ರೋನ್ ಹೇರ್ ಅಂತ ಹೇಳಿದ್ರೆ ಈಗ ಕೆಲವು ನೋಡಿ, ನೀವು ಐಬ್ರೋಸ್ ಎಲ್ಲ ಮಾಡ್ತೀರಿ, ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಐಬ್ರೋಸ್ ಎಲ್ಲ. ಸೊ ಐಬ್ರೋಸ್ ಮಾಡಿ ಅದು ಏನು ಗ್ರೋತ್ ಆಗುವಾಗ ಉಂಟಲ್ಲ, ಒಂದೊಂದು ಕೂದಲು ಗ್ರೋತ್ ಆಗಿರ್ತದೆ, ಒಂದೊಂದು ಆಗಿರುವುದಿಲ್ಲ. ಸೊ ಅದನ್ನ ನಾವು ಇನ್ಗ್ರೋನ್ ಅಂತ ಹೇಳ್ತೇವೆ. ಅದು ಬೆಳೆಯುವುದಿಲ್ಲ, ಬಟ್ ಅಲ್ಲಿ ಒಂಥರ ಡಾಟ್ ಹಾಗೆ ಕಾಣ್ತಾ ಇರ್ತದೆ, ಕೂದಲು ಉಂಟೇನೋ ಅಂತ ಅನ್ನಿಸ್ತದೆ, ಬಟ್ ಅದು ನಿಮ್ಮ ಥ್ರೆಡ್ಡಿಗಾಗ್ಲಿ ರೇಸರ್ಗಾಗ್ಲಿ ಸಿಗೋದಿಲ್ಲ. ಸೊ ಅದು ಇನ್ಗ್ರೋನ್ ಹೇರ್. ಇನ್ಫೆಕ್ಷನ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಒಂದೊಂದ್ಸತಿ ನಾವು ರೇಸರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡದೇ ಇದ್ರೆ ಅಥವಾ ಯೂಸ್ ಮಾಡಿರ್ತೇವೆ ಅದನ್ನ ತೊಳಿಲಿಕ್ಕೆ ಮರ್ತು ಹೋಗಿದ್ರೆ, ಈ ತರ ಇದ್ದಾಗ ಉಂಟಲ್ಲ, ಏನಾದ್ರೂ ಒಂದು ಕಟ್ ಆದ್ರೆ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಚಾನ್ಸಸ್ ಇರ್ತದೆ. ಇನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರೆ, ನಿಮ್ಮ ನ್ಯಾಚುರಲ್ ಸ್ಕಿನ್ ಬ್ಯಾರಿಯರ್ ತುಂಬಾ ಹೆಲ್ದಿಯರ್ ಆಗಿ ಇರ್ತದೆ ನೀವು ರೇಸರ್ ಯೂಸ್ ಮಾಡದೇ ಇದ್ರೆ. ರೇಸರ್ ಅನ್ನೋದು ಅಥವಾ ಯಾವುದೇ ಫಾರ್ಮ್ ಆಫ್ ಫೇಶಿಯಲ್ ಹೇರ್ ರಿಮೂವಲ್ ಇರ್ಬೋದು, ಅದು ಏನ್ ಹೇಳಿದ್ರೆ ನಿಮ್ಮ ಸ್ಕಿನ್ಗೆ ಒಂದು ಎಕ್ಸ್ಫೋಲಿಯೇಷನ್. ಅದು ವ್ಯಾಕ್ಸ್ ಮಾಡಿದ್ರು ಅದು ಹಾಕಿ ಎಳಿವಾಗ ಅದರ ಜೊತೆಗೆ ಡೆಡ್ ಸ್ಕಿನ್ಸ್, ಹೇರ್ ಎಲ್ಲಾನು ಬರ್ತದೆ ಅಲ್ವಾ. ಇದೇ ತರ ರೇಸರ್ ನೀವು ಯೂಸ್ ಮಾಡುವಾಗ ಬರೀ ಹೇರ್ ಮಾತ್ರ ಹೋಗ್ತದೆ, ಜೊತೆಗೆ ಡೆಡ್ ಸ್ಕಿನ್ಸ್ ಸಹ ಹೋಗ್ತದೆ. ಇದು ಒಂದು ಓವರ್ ಎಕ್ಸ್ಫೋಲಿಯೇಷನ್ ಆಗ್ತದೆ. ಅದ್ರ ಜೊತೆಗೆ ನೀವು ಫೇಸ್ ವಾಶ್ ಮಾಡ್ತೀರಾ, ಫೇಸ್ಗೆ ಸ್ಕ್ರಬ್ ಯೂಸ್ ಮಾಡ್ತೀರಾ ಅಥವಾ ಕೆಮಿಕಲ್ ಪೀಲ್ ಯೂಸ್ ಮಾಡ್ತೀರಾ, ಎಲ್ಲಾನು ನಿಮ್ಗೆ ಓವರ್ ಎಕ್ಸ್ಫೋಲಿಯೇಷನ್ ಅಂತ ಅನ್ನಿಸ್ಬೋದು. ಓವರ್ ಎಕ್ಸ್ಫೋಲಿಯೇಷನ್ ಇಂದ ಡ್ರೈನೆಸ್ ಜಾಸ್ತಿ ಆಗ್ತದೆ, ರೆಡ್ನೆಸ್ ಜಾಸ್ತಿ ಆಗ್ತದೆ, ಮತ್ತೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ, ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗ್ತದೆ. ಇನ್ನು ಸ್ಕಿನ್ ಡಾರ್ಕ್ ಆಗೋದು ಮತ್ತೆ ಪಿಗ್ಮೆಂಟೇಷನ್ ನೀವು ಅವಾಯ್ಡ್ ಮಾಡಬಹುದು. ಹೇಗೆ ಹೇಳಿದ್ರೆ, ಜಾಸ್ತಿ ಎಕ್ಸ್ಫೋಲಿಯೇಷನ್ ಅಗೇನ್ ಅದೇ ಪಾಯಿಂಟ್ ಬರ್ತದೆ. ಜಾಸ್ತಿ ಎಕ್ಸ್ಫೋಲಿಯೇಷನ್ ಅಥವಾ ಫ್ರಿಕ್ಷನ್ ಅಗೇನ್ ಸೇಮ್ ಆಚೆ ಈಚೆ ಅಣ್ಣ ತಂಗಿ ವರ್ಡ್ಸ್ ಆಯ್ತಾ. ಫ್ರಿಕ್ಷನ್ಸ್ ಉಂಟಲ್ಲ, ಅದರಿಂದಾಗಿ ನಿಮ್ಗೆ ಸ್ಕಿನ್ ಡಾರ್ಕ್ನಿಂಗ್ ಆಗೋದು ಅಥವಾ ಪಿಗ್ಮೆಂಟೇಷನ್ಸ್ ಏನೋ ಒಂಥರ ಶಾಡೋ ಪಿಗ್ಮೆಂಟೇಷನ್ ಆದಾಗೆ ಆಗೋದು, ಇಂತಹ ಎಲ್ಲ ಪ್ರಾಬ್ಲಮ್ಗಳು ಆಗಬಹುದು. ಫಾರ್ ಎಕ್ಸಾಂಪಲ್, ನಾನು ಅಪ್ಪರ್ ಲಿಪ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಅದು ಜಸ್ಟ್ ಹೀಗೆ ಆಕ್ಸಿಡೆಂಟಲ್ಲಿ ಆಗಿ ಹೋದದ್ದು, ನಂಗೆ ಇಂಟೆನ್ಷನ್ ಇರಲಿಲ್ಲ. ಬಟ್ ಹೀಗೆ ಪಾರ್ಲರ್ ಅವ್ರು ಹೇಳುವಾಗ ನಮ್ಗೊಂಥರ ಮೈಂಡ್ ಬ್ಲೋನ್ ಔಟ್ ಆದಾಗೆ ಆಗ್ತದಲ್ಲ, ಆಗ ನಾನು ಅಪ್ಪರ್ ಲಿಪ್ ವ್ಯಾಕ್ಸ್ ಅಲ್ಲಿ ಫಸ್ಟ್ ರಿಮೂವ್ ಮಾಡಿಸ್ತಾ ಇದ್ದೆ. ಆಮೇಲೆ ನಾನು ನಿಧಾನಕ್ಕೆ ರೇಸರ್ಗೆ ಶಿಫ್ಟ್ ಆಗಿದ್ದು, ಕನ್ವೀನಿಯಂಟ್ ಪ್ಲಸ್ ಟೈಮ್ ಅಂಡ್ ಮನಿ ಸೇವಿಂಗ್ ಅಂತ. ಈಗ ಆ ಡಿಸ್ಕಲರೇಷನ್ ಉಂಟಲ್ಲ, ಈ ಏರಿಯಾದಲ್ಲೇ ಒಂದು ಡಿಸ್ಕಲರೇಷನ್ ಉಂಟು, ಫುಲ್ ಫೇಸ್ ಬೇರೆ ಉಂಟು. ಸೊ ಆ ಡುವಲ್ ಟೋನ್ ಉಂಟಲ್ಲ, ಅದು ನಂಗೆ ಗೊತ್ತಾಗ್ತದೆ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗದಿರ್ಬೋದು, ಬಟ್ ಇನ್ ಪರ್ಸನ್ ನಂಗೆ ಅದು ಗೊತ್ತಾಗ್ತದೆ. ಆ ಥರ ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ಗಳು ಬರ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ರೆ, ಇಟ್ ಸೇವ್ಸ್ ಟೈಮ್, ಮನಿ, ಮೆಂಟಲ್ ಸ್ಟ್ರೆಸ್ ಎಲ್ಲಾನು. ಟೈಮ್ ಮನಿ ಎಲ್ರಿಗೂ ಗೊತ್ತಿರ್ತದೆ, ನೀವೇ ಮಾಡ್ಕೋತೀರಾ ಅಂದ್ರೂ ಟೈಮ್ ವೇಸ್ಟ್ ಪ್ಲಸ್ ಮನಿ ವೇಸ್ಟ್. ರೇಸರ್ ಅದು ಇದು ಅದರಲ್ಲಿ ಕಡಿಮೆದ ಜಾಸ್ತಿದ, ಯಾವುದು ಒಳ್ಳೆ ಕ್ವಾಲಿಟಿ ತರಿಸುವ, ಈ ತರ ಎಲ್ಲ. ಇನ್ನು ಮೆಂಟಲ್ ಸ್ಟ್ರೆಸ್ ಯಾಕೆ ಹೇಳಿದ್ರೆ, ಈಗ ಹೇರ್ ಗ್ರೋತ್ ಆಗುವಾಗ ಉಂಟಲ್ಲ, ನಿಮ್ಗದು ತುಂಬಾ ಅನ್ಕಂಫರ್ಟೇಬಲ್ ಫೀಲಿಂಗ್, ನಿಮ್ಗೆ ಒಂದ್ಸತಿ ರಿಮೂವ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಯಾಕೆ ಇದು ಅಂದ್ರೆ ಒಂಥರ ನಾನು ಹೇಳಿದೆ ಇನ್ ಗ್ರೋತ್ ಇರ್ತದೆ ಅಂತ. ಸೊ ಆಗ ನಿಮ್ಗೆ ಅದು ತುಂಬಾ ಆಕ್ವರ್ಡ್ ಅಂತ ಅನ್ನಿಸ್ತದೆ ಇನ್ನೊಬ್ರು ಮುಂದೆ ಹೋಗ್ಲಿಕ್ಕೆ ಆ ಗ್ರೋತ್ ಆದ ಹೇರ್ ಇಟ್ಕೊಂಡು. ಸೊ ನೀವು ಕಾನ್ಸ್ಟೆಂಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾನೆ ಇರ್ಬೇಕಾಗ್ತದೆ ನಿಮ್ ಫೇಶಿಯಲ್ ಹೇರ್. ಈಗ ಒಂದ್ ಪಾಯಿಂಟ್ ಕ್ಲಿಯರ್ ಮಾಡ್ತೇನೆ ನಾನು. ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕು ಅನ್ನೋ ಥಾಟ್ ಬರೋದು ಯಾರಿಗೆ? ಫೇಶಿಯಲ್ ಹೇರ್ ಜಾಸ್ತಿ ಇರೋರಿಗೆ ಅಫ್ಕೋರ್ಸ್ ಅಲ್ವಾ. ಇಲ್ಲದೆ ಇರೋರಿಗೆ ಆ ಥಾಟೇ ಇರೋದಿಲ್ಲ, ನಾರ್ಮಲ್ ಆಗಿದ್ದೇವೆ, ಚೆನ್ನಾಗಿದ್ದೇವೆ, ಬೇಡ, ಜಸ್ಟ್ ಐಬ್ರೋಸ್ ಡಸಂಟ್ ಮ್ಯಾಟರ್. ನಾನು ಫುಲ್ ಫೇಸ್ ಶೇವಿಂಗ್ ಬಗ್ಗೆ ಇವತ್ತು ಹೇಳ್ತಿರೋದು ಪರ್ಟಿಕ್ಯುಲರ್ ಆಗಿ. ಹಾಗಾಗಿ ಈಗ ನಿಮಗೆ ತುಂಬಾ ಫುಲ್ ಹೆವಿ ಹೇರ್ ಗ್ರೋತ್ ಉಂಟು, ಒಂದು ದಿನ ನೀವು ಥ್ರೆಡಿಂಗ್ ಮಾಡಿ ಬರ್ತೀರಾ, ನಿಮಗೆ ಒಂದು 2 days ಅಲ್ಲೇ ಹೇರ್ ಗ್ರೋತ್ ಕಾಣಿಸ್ತದೆ. ಅಂತ ಪರಿಸ್ಥಿತಿಯಲ್ಲಿ ಫುಲ್ ಫೇಸ್ ನೀವು ಶೇವ್ ಮಾಡಿದಾಗ ಅಥವಾ ವ್ಯಾಕ್ಸ್ ಮಾಡಿಸಿದಾಗ ಅದ್ರ ಗ್ರೋತ್ ಏನಾದ್ರೂ ನಿಮ್ಗೆ ಕಂಡ್ರೆ, ಹೀಗೆ ನಿಮ್ಗೆ ಎಲ್ಲರ ಮುಂದೆ ಹೋಗ್ಲಿಕ್ಕೆ ಕಂಫರ್ಟೇಬಲ್ ಅಂತ ಅನ್ನಿಸ್ತದ? ಖಂಡಿತ ಇಲ್ಲ. ನೀವು ಅಂಡರ್ ಕಾನ್ಫಿಡೆನ್ಸ್ ಫೀಲ್ ಮಾಡ್ತೀರಾ, ಅಯ್ಯೋ ಒಳ್ಳೇದಾಗೋದಿಲ್ಲ, ಏನ್ ಅನ್ಕೊಳ್ತಾರೋ, ಅಯ್ಯೋ ಇಲ್ಲ ನಾನು ಇದನ್ನ ಯೂಸ್ ಮಾಡಬೇಕು ಹಾಗಂತ ನೀವು ರೆಗ್ಯುಲರ್ಲಿ ಅದನ್ನ ವಿಗರಸ್ ಆಗಿ ಯೂಸ್ ಮಾಡಿದ್ರೆ ಏನಾಗ್ತದೆ, ಅಗೇನ್ ಸ್ಕಿನ್ ಇರಿಟೇಷನ್ ಅಥವಾ ಬ್ಯಾರಿಯರ್ ಡ್ಯಾಮೇಜ್, ಈ ತರ ಪ್ರಾಬ್ಲಮ್ಸ್ ನೀವು ಹಾಕೊಳ್ತೀರಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಮತ್ತೆ ಇದು ಒಂಥರ ಕಿರಿಕಿರಿ, ಅಯ್ಯೋ ಬೇಗ ನಾನು ಫೇಸ್ ಶೇವ್ ಮಾಡ್ಕೋಬೇಕು,
ಹೇರ್ ಗ್ರೋತ್ ಆಗಿದೆ ಅಂತ. ಓಕೆ, ಇನ್ ಕೇಸ್ ನೀವು ಹುಷಾರಿಲ್ಲದೆ ಮಲಗಿದ್ದೀರಾ ಒಂದು ವಾರ ಅಂತ ಅನ್ಕೊಳ್ಳಿ. ಒಂದ್ ವಾರದಲ್ಲಿ ಎಷ್ಟು ಹೇರ್ ಗ್ರೋತ್ ಆಗಿರ್ತದೆ ನಿಮ್ಗೆ? ಅಲ್ಲೂ ಟೆನ್ಷನ್. ಎಲ್ಲೂ ಮೈಂಡ್ ಪೀಸ್ಫುಲ್ ಅಂತಾನೆ ಇರೋದಿಲ್ಲ. ಇದು ಯಾವ ಟೆನ್ಷನ್ಗಳು ಬೇಡ ಹೇಳಿದ್ರೆ ನೀವು ಫೇಸ್ ಶೇವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಗೊತ್ತುಂಟಾ, ಯಾವ್ದಾದ್ರು ಮಿರರ್ ಕಂಡ ತಕ್ಷಣ ಓ ಹೇಗಿದೆ ನನ್ನ ಹೇರ್ ಗ್ರೋತ್ ಕರೆಕ್ಟ್ ಆಗಿದೆ ಇಲ್ಲೋ, ಓ ಹೇರ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಲ್ಲ, ನಾನು ಇದ್ ಮಾಡ್ಬೇಕು ಅನ್ನೋ ಆ ಇನ್ಸೆಕ್ಯೂರಿಟಿ ಉಂಟಲ್ಲ, ಅದು ಇರುವುದಿಲ್ಲ. ಈಗ ನಿಮ್ಗೆ ತುಂಬಾ ಒಂಥರ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಉಂಟು ಹೇಳಿದ್ರೆ ನಿಮ್ ವಿಶ್ ಅಗೇನ್ ಲಾಸ್ಟ್ ಅಲ್ಲಿ ಬರೋದೇನು ಹೇಳಿದ್ರೆ ನಮ್ಮ ಇಷ್ಟ, ನಮ್ಮ ಕಾನ್ಫಿಡೆನ್ಸ್, ನಮ್ಮ ಕಂಫರ್ಟ್. ನಂಗೆ ಹೇರ್ ಗ್ರೋತ್ ಉಂಟು ಪರವಾಗಿಲ್ಲ ಅನ್ನೋದು ಅಂತ ಒಂದು ಮೈಂಡ್ ಸೆಟ್ ನಿಮ್ಗಿದ್ರೆ ದಟ್ ಇಸ್ ಸೂಪರ್. ಯಾರು ಏನಂದ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್ ಎನಿಬಡಿ ಅಂತ ಆಟಿಟ್ಯೂಡ್ ನಿಮ್ಮ ಹತ್ರ ಇದ್ರೆ ವೆಲ್ ಅಂಡ್ ಗುಡ್. ಇಲ್ಲ ನಂಗೆ ಕಾನ್ಫಿಡೆನ್ಸ್ ಅಂತ ಆಗೋದಿಲ್ಲ, ನಂಗೆ ಎಷ್ಟೇ ಟ್ರೈ ಮಾಡಿದ್ರು ನಂಗೆ ಅದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂದ್ರೆ ನೀವು ಒಂದ್ ಪಕ್ಷ ಅದನ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಐ ಸಜೆಸ್ಟ್ ಪ್ಲೀಸ್ ಯು ಡೋಂಟ್ ಶೇವ್ ಯೋರ್ ಫೇಸ್. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಹೇಳಿದ್ರೆ ಯು ಲರ್ನ್ ಟು ಲವ್ ಯೋರ್ ನ್ಯಾಚುರಲ್ ಫೇಸ್ ಹೌ ಎವರ್ ಇಟ್ ಇಸ್. ನಿಮಗೆ ಪಿಗ್ಮೆಂಟೇಷನ್ಸ್ ಉಂಟಾ, ಪಿಂಪಲ್ಸ್ ಉಂಟಾ, ಮಾರ್ಕ್ಸ್ ಉಂಟಾ, ಅನ್ಇವನ್ ಸ್ಕಿನ್ ಟೋನ್ ಉಂಟಾ, ಸನ್ ಟ್ಯಾನ್ ಉಂಟಾ, ಅಥವಾ ನಿಮ್ಮ ಫೇಶಿಯಲ್ ಹೇರೇ ಉಂಟಾ, ನೀವು ಹೇಗೆ ಇದ್ರು ನಿಮ್ಮನ್ನ ಯಾವಾಗ ನೀವು ಲವ್ ಮಾಡ್ತಿರಲ್ಲ, ನಿಮ್ಮನ್ನ ಯಾವಾಗ ನೀವು ಇಷ್ಟಪಡ್ತಿರಲ್ಲ, ಆವಾಗ ನಿಮ್ಮ ಎಲ್ಲ ಫ್ಲಾಸ್ ನಿಮ್ಗೆ ಇಷ್ಟ ಆಗ್ತದೆ. ನಿಮ್ಗೆ ಯಾವುದು ಮ್ಯಾಟರ್ ಆಗೋದಿಲ್ಲ. ನನ್ನ ಸ್ಕಿನ್ ಅಲ್ಲಿ ಪಿಂಪಲ್ ಆಗಿದೆ, ನನ್ನ ಸ್ಕಿನ್ ಆಚೆ ಈಚೆ ಹಾಗೆ ಆಗ್ತದೆ. ದೇರ್ ಇಸ್ ನೋ ಒನ್ ಹೂ ಇಸ್ ಟೋಟಲಿ ಪರ್ಫೆಕ್ಷನಿಸ್ಟ್ ಅಂತ, ಆಯ್ತಾ? ಅಂಥವ್ರು ಇರ್ತಾರೆ, ಆಕ್ಟರ್ಸ್ ಇರ್ತಾರೆ, ಐ ಫೀಲ್ಡ್ ಅಲ್ಲಿ ಇರ್ತಾರೆ, ಅವ್ರಿಗೆ ಅಂಥವ್ರೇ ಇರ್ತಾರೆ, ಅವ್ರ ಲೈಫ್ ಆ ತರ ಇರ್ತದೆ. ನಾವೆಲ್ಲ ಕಾಮನ್ ಪೀಪಲ್ಸ್ ಅಲ್ಲ. ನಮ್ಗೆ ನಮ್ಮ ಡಯಟ್ ಅಲ್ಲಿ, ನಮ್ಮ ಸ್ಟ್ರೆಸ್ ಅಲ್ಲಿ, ನಮ್ಮ ಆಕ್ಟಿವಿಟಿಯಲ್ಲಿ ಆಚೆ ಈಚೆ ಹಾಗೆ ಆಗ್ತದೆ. ಆಗ ನಮ್ಮ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಹಾಗೆ ಆಗ್ತದೆ. ಸೊ ಇದೊಂದು ನಾರ್ಮಲ್. ಯಾವಾಗ ನಾವು ನಮ್ಮನ್ನು ಇಷ್ಟಪಡ್ತೀವಲ್ಲ ಆಗ ನಾವು ಎಲ್ಲವನ್ನೂ ಇಷ್ಟಪಡ್ತೇವೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ನಾವೆಲ್ಲಾನು ಇಷ್ಟಪಡ್ತೇವೆ. ಬಾಡಿ ಶೇಮಿಂಗ್ ಬಗ್ಗೆ ನಮ್ಗೇನು ಅನ್ಸಲ್ಲ, ನಮ್ಮ ಕಲರ್ ಬಗ್ಗೆ ಏನು ಅನ್ಸಲ್ಲ, ನಾವು ಹೀಗೆ ಕಾಣ್ತಿದೀವಿ ಅನ್ನೋದ್ರ ಬಗ್ಗೆ ಏನು ಅನ್ಸಲ್ಲ, ನಮ್ಮ ಫೇಶಿಯಲ್ ಹೇರ್ ಬಗ್ಗೆನೂ ನಮ್ಗೇನು ಅನ್ಸೋದಿಲ್ಲ. ನಿಮ್ಗೆ ಯಾವತ್ತೂ ಅಂತ ಹೇರ್ ಗ್ರೋತ್ ಇಲ್ಲ, ಸಡನ್ ಆಗಿ ನಿಮ್ಮ ಹೇರ್ ಗ್ರೋತ್ ಪ್ಯಾಟರ್ನ್ ಚೇಂಜ್ ಆಗಿದೆ, ನಿಮ್ಗೆ ತುಂಬಾನೇ ಓವರ್ಲಿ ಹೇರ್ ಗ್ರೋತ್ ಆಗ್ತಾ ಉಂಟು, ಅದು ನೀವು ಶೇವ್ ಮಾಡಿದ ಮೇಲೆ ಇರ್ಬೋದು ಅಥವಾ ನ್ಯಾಚುರಲ್ ಆಗಿನೇ ಇರ್ಬೋದು, ನೀವೇನು ಫೇಶಿಯಲ್ ಶೇವಿಂಗ್ಗೆ ಹೋಗ್ತಾ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಹೇರ್ ಗ್ರೋತ್ ಅಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತದೆ. ಆಗ ನೀವು ಏನಾದ್ರು ಎಕ್ಸೆಸಿವ್ ಹೇರ್ ಗ್ರೋತ್ ಇದ್ರೆ ಅದು ಹಾರ್ಮೋನ್ಸ್ ಇಂದ ಇರ್ಬೋದು, ನೀವು ಆಗ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಹೇರ್ ಗ್ರೋತ್ ಉಂಟಲ್ಲ ತುಂಬಾ ಥಿಕ್ ಆಗಿದ್ರೆ, ಅಂದ್ರೆ ಹೇಳ್ಬೇಕಂದ್ರೆ ಒಂದು ಮೇಲ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಹೇರ್ ಗ್ರೋತ್ ಆದ್ರೆ, ತುಂಬಾ ನಾನು ಹೇಳಿದ್ರೆ ಡೆನ್ಸರ್ ಒಂಥರ ಥಿಕ್ಕರ್ ಹೇರ್ ಗ್ರೋತ್ ಆದ್ರೆ, ಹೇಗೆ ನಮ್ಮ ಹೇರ್ ಫೈನ್ ಹೇರ್ ಇರ್ತದಲ್ಲ, ಗಂಡಸರ ಹೇರ್ ಸ್ಟ್ರಕ್ಚರ್ ಬೇರೆ ಇರ್ತದೆ, ಥಿಕ್ ಇರ್ತದೆ. ಸೊ ಆ ತರ ನಿಮ್ಗೆ ಏನಾದ್ರೂ ಹೇರ್ ಉಂಟು ಅಂತ ಹೇಳಿದ್ರೆ ಆಗ್ಲೂ ನೀವು ಡರ್ಮಟ್ ನ ಕನ್ಸಲ್ಟ್ ಮಾಡಬೇಕಾಗ್ತದೆ. ಫೈನಲ್ ಆಗಿ ನನ್ನ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಅಂತ ಹೇಳಿದ್ರೆ, ಫೇಶಿಯಲ್ ಹೇರ್ ನಿಮ್ಮ ಬ್ಯೂಟಿನ ರೆಡ್ಯೂಸ್ ಮಾಡೋದಿಲ್ಲ. ಫೇಶಿಯಲ್ ಹೇರ್ ಉಂಟಂತ ಆದ್ರೆ ನೀವು ಲೆಸ್ ಫೆಮಿನಿನ್ ಅಂತ ಅಲ್ಲ, ಫೇಶಿಯಲ್ ಹೇರ್ ಇದ್ರೆ ನೀವು ಅನ್ಪ್ರೆಸೆಂಟೇಬಲ್ ಅಂತಾನೂ ಅಲ್ಲ. ಈ ಎಲ್ಲಾ ಪಾಯಿಂಟ್ಗಳು ಯಾಕೆ ಹೇಳಿದ್ರೆ, ನಮ್ಮ ಒಂದು ಏನು ಸ್ಪೆಷಲ್ ಕ್ಯಾರೆಕ್ಟರ್ ಉಂಟಲ್ಲ ಅದನ್ನ ಯಾವುದು ಡಿಫೈನ್ ಮಾಡೋದಿಲ್ಲ. ನಿಮ್ ಬ್ಯೂಟಿ, ನಿಮ್ ಹೈಟ್, ನಿಮ್ ವೆಯ್ಟ್, ನಿಮ್ ಕಲರ್, ವಾಟ್ ಎವರ್ ಇಟ್ ಈಸ್, ಅದು ಯಾವತ್ತು ನಿಮ್ಮನ್ನ ಹೀಗೇನೆ ಅಂತ ಒಂದು ಡಿಫೈನ್ ಮಾಡೋದಿಲ್ಲ. ಇವಳು ನೋಡ್ಲಿಕ್ಕೆ ಹೀಗಿದ್ದಾಳೆ, ಇವಳ ಕಲರ್ ಹೀಗುಂಟು, ಇವಳ ಹೈಟ್ ಇಷ್ಟು ಉಂಟು, ಇವಳು ಏನ್ ಮಾಡ್ತಾಳೆ, ಅದಲ್ಲ. ನಮ್ ಕೆಪಾಸಿಟಿ ಏನು, ನಾವೇನ್ ಮಾಡ್ಬೋದು, ಏನ್ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ನಾವು ಸಕ್ಸಸ್ ಮುಖಾಂತರ ಇನ್ನೊಬ್ಬರಿಗೆ ತೋರಿಸ್ಬೇಕಾಗ್ತದೆ. ಇದ್ಯಾವುದು ನಮ್ಮನ್ನ ಅಳಿಯೋ ಮೆಷರ್ಮೆಂಟ್ಸ್ ಅಲ್ಲ, ನಾವ್ ಅದ್ರಲ್ಲೇ ಫಿಟ್ ಆಗ್ಬೇಕು. ಇದು ಒಂದು ಬಾಕ್ಸ್, ಇದ್ರೊಳಗೆ ನೀವು ಕರೆಕ್ಟ್ ಆಗಿ ಫಿಟ್ ಆದ್ರೆ ನಿಮ್ದು ಒಂದು ಸೊಸೈಟಿಗೆ ನೀವು ಕರೆಕ್ಟ್ ಆಗಿ ಇದ್ದೀರಾ ಅಂತ ಅರ್ಥ ಅಲ್ಲ. ಹೌ ಎವರ್ ಯು ಆರ್, ಜಸ್ಟ್ ಬಿ ಯು. ನೀವು ಚೂಸ್ ಮಾಡಬೇಕು ನಿಮ್ಗೆ ಯಾವುದು ಕಾನ್ಫಿಡೆನ್ಸ್ ನ ಪ್ರೊವೈಡ್ ಮಾಡ್ತದೆ ಅನ್ನೋದು. ಅದು ನೀವು ಫೇಶಿಯಲ್ ಹೇರ್ ಇಟ್ಕೊಳ್ಳಿ ಅಥವಾ ಫೇಶಿಯಲ್ ಹೇರ್ ರಿಮೂವ್ ಮಾಡಿ, ಯಾವ್ದು ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತದಲ್ಲ ಅದ್ರ ಜೊತೆಗೆ ನೀವಿರಿ ಅಷ್ಟೇ. ನಾನು ಇಲ್ಲಿವರೆಗೂ ಹೇಳಿದ ಮಾತುಗಳಲ್ಲಿ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ, ಹೌದು ಇವತ್ತು ನನ್ನ ಒಂದು ಏನು ಕಾನ್ಫಿಡೆನ್ಸ್ ನ ಈ ವಿಡಿಯೋದಿಂದ ಸ್ವಲ್ಪ ಆದ್ರೂ ಬೂಸ್ಟ್ ಮಾಡ್ಕೊಂಡಿದೀನಿ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಈ ತರ ಪ್ರಾಬ್ಲಮ್ಸ್ ಇರುವಂತ ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಗಳಿಗೆ ಯಾರಿಗಾದ್ರೂ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅಲ್ಲಿ ಹೇಳಿ, ಐ ಚೂಸ್ ಕಾನ್ಫಿಡೆನ್ಸ್ ಅಂಡ್ ರಿಮೆಂಬರ್ ಯು ಆರ್ ಬ್ಯೂಟಿಫುಲ್ ಈದರ್ ವೇಸ್. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.